ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಭಾಪತಿ ಸ್ಥಾನ ತ್ಯಾಗಕ್ಕೆ ಒಪ್ಪಿದ್ದಾರೆ ಬಸವರಾಜ ಹೊರಟ್ಟಿ. ಅಧಿವೇಶನದ 2ನೇ ದಿನ ಉಪಸಭಾಪತಿ ಎಲೆಕ್ಷನ್ ನಡೆಯುತ್ತೆ. ಆ ಎಲೆಕ್ಷನ್ನ ನಡೆಸಿ ನಿರ್ಗಮನಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಾಗಿದೆ. ಸಭಾಪತಿ ಸ್ಥಾನ ತ್ಯಾಗಕ್ಕೆ ಬಸವರಾಜ ಹೊರಟ್ಟಿ ಒಪ್ಪಿಗೆಯನ್ನ ನೀಡಿದ್ದಾರೆ. ಅಧಿವೇಶನದ 2ನೇ ದಿನ ಉಪಸಭಾಪತಿ ಎಲೆಕ್ಷನ್ ನಡೆಯುತ್ತೆ. ಆ ಚುನಾವಣೆಯನ್ನ ನಡೆಸಿ ನಿರ್ಗಮನಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಆಗಸ್ಟ್ 14ರಂದು ಉಪಸಭಾಪತಿ ಸ್ಥಾನಕ್ಕೆ ಎಲೆಕ್ಷನ್ ನಡೆಯುತ್ತೆ. ಆದರೆ ಸಭಾಪತಿಗಳನ್ನ ಚೇಂಜ್ ಮಾಡಬೇಡಿ ಅಂತ ಸತೀಶ್ ಜಾರಕಿಹೊಳಿ ಹಾಗೆ ಚಲುವರಾಯಸ್ವಾಮಿ, ಜಮೀರ್ ಅಹಮದ್ ಖಾನ್ ಹಾಗೆ UT ಖಾದರ್ ಒತ್ತಡವನ್ನ ಹೇರ್ತಾರೆ, ಸಲಹೆ ಸೂಚನೆಗಳನ್ನ ಕೊಡ್ತಾರೆ ಸಿಎಂಗೆ. ಆದರೆ ಯಾವುದಕ್ಕೂ ಕೂಡ ಸಿಎಂ ತಮ್ಮ ನಿಲುವನ್ನು ಚೇಂಜ್ ಮಾಡಿಕೊಂಡಿಲ್ಲ. ಕೊನೆಗೂ ಒಂದು ಸಂಧಾನ ಸಭೆಯನ್ನು ನಡೆಸಿದ್ರು. ನಿನ್ನೆ ತಡರಾತ್ರಿ ಸಿಎಂ ನಿವಾಸದಲ್ಲಿ ಮಹತ್ವದ ಸಂಧಾನ ಸಭೆ ನಡೆಯಿತು. ಈ ಒಂದು ಮೀಟಿಂಗ್ ಯಶಸ್ವಿಯಾಗಿದೆ. ಒತ್ತಾಯದ ಹೊರತಾಗಿಯೂ ಸಿಎಂ ತಮ್ಮ ನಿರ್ಧಾರವನ್ನ ಬದಲಿಸಲಿಲ್ಲ. ಪಕ್ಷದ ವರಿಷ್ಠರ ತೀರ್ಮಾನ ಬದಲಾವಣೆಗೆ ಸಿಎಂ ಒಪ್ಪಿಗೆಯನ್ನ ನೀಡಿಲ್ಲ. ಸಭಾಪತಿ ಸ್ಥಾನ ತ್ಯಾಗ ಮಾಡುವಂತೆ ಹೊರಟ್ಟಿಗೆ ಸಿಎಂ ಮನವಿಯನ್ನ ಮಾಡಿದ್ರು. ಕೊನೆಗೂ ಸಿಎಂ DK ಮನವಿಗೆ ಒಪ್ಪಿಗೆಯನ್ನ ನೀಡಿದ್ದಾರೆ ಸಭಾಪತಿ ಬಸವರಾಜ ಹೊರಟ್ಟಿ. ಆದರೆ ಈ ಹಿಂದೆ ಅವಧಿಗೂ ಮುನ್ನ ರಾಜೀನಾಮೆಗೆ ಹೊರಟ್ಟಿ ಅಸಮಾಧಾನವನ್ನ ಹೊರಹಾಕಿದ್ರು. ಆದರೆ ಕೊನೆಗೂ ಒಪ್ಪಿಗೆಯನ್ನ ನೀಡಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಹೊರಟ್ಟಿ ಬೆನ್ನಿಗೆ ನಿಂತಿದೆ. ಒತ್ತಡಕ್ಕೆ ಮಣಿಯಬೇಡಿ ಅಂತ ಸಲಹೆಯನ್ನ ನೀಡ್ತಾ ಇದೆ. ಈ ಅವಿಶ್ವಾಸ ನಿರ್ಣಯ ಸದನದಲ್ಲೇ ತರಲಿ ಅಂತ ಬಿಜೆಪಿ ಹೇಳ್ತಾ ಇದೆ. ಕಾಂಗ್ರೆಸ್ನ ಮುಖವಾಡ ಕಳಚುವ ಅವಕಾಶ ಇದು ಅಂತ ಬಿಜೆಪಿ ಹೇಳ್ತಾ ಇದೆ. ಯಾವುದೇ ಕಾರಣಕ್ಕೂ ಒತ್ತಡಕ್ಕೆ ಮಣಿಬೇಡಿ ಅಂತ ಸಲಹೆಯನ್ನ ನೀಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು. ರಾಚಪ್ಪ, ಒಂದ್ ಕಡೆ ಸಭಾಪತಿ ಸ್ಥಾನ ತ್ಯಾಗಕ್ಕೆ ಬಸವರಾಜ ಹೊರಟ್ಟಿ ಒಪ್ಪಿಗೆಯನ್ನ ನೀಡಿದ್ದಾರೆ. ಆದ್ರೆ ಬಿಜೆಪಿ ಇದನ್ನ ಒಪ್ತಾ ಇಲ್ಲ. ಹೊರಟ್ಟಿ ಅವರ ಬೆನ್ನಿಗೆ ನಿಂತಿದೆ ಬಿಜೆಪಿ. ಏನಿದೆ ಅಪ್ಡೇಟ್ಸ್ ಅಂತ? ಸಿಂಚನ, ಈಗ ಏನು ಕಾಂಗ್ರೆಸ್ ಪಕ್ಷ ಸರ್ಕಾರ ಬಸವರಾಜ ಹೊರಟ್ಟಿ ಅವರನ್ನ ಸಭಾಪತಿ ಸ್ಥಾನದ ಕೆಳಗಿಳಿಸಿ ಆ ಒಂದು ಸ್ಥಾನಕ್ಕೆ ಸಲೀಂ ಅಹಮದ್ ಅವರನ್ನ ನೇಮಕಾತಿ ಮಾಡಬೇಕು ಅಂತ ತೀರ್ಮಾನ ಕೈಗೊಂಡು ಈಗಾಗಲೇ ನಿರ್ಣಯವನ್ನ ರಾಜ್ಯ ಸರ್ಕಾರ ಕೈಗೊಂಡಿದೆ. ಹೀಗಾಗಿ ಎಲ್ಲೊಂದ್ ಕಡೆ ಈ ಒಂದು ಹಿನ್ನೆಲೆಯಲ್ಲಿ ನಿನ್ನೆ ತಡರಾತ್ರಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬಸವರಾಜ ಹೊರಟ್ಟಿ ಅವರನ್ನ ತಮ್ಮ ನಿವಾಸಕ್ಕೆ ಆಹ್ವಾನ ಮಾಡಿ ಕರೆದು ಅವ್ರ ಜೊತೆ ಚರ್ಚಿಸಿ, ನೀವು ಯಾವುದೇ ಕಾರಣಕ್ಕೂ ಮತ್ತೆ ಮುಂದುವರಿಯೋದು ಬೇಡ, ನೀವು ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಿ ಅಂತ ಮನವೊಲಿಸುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಮನವೊಲಿಕೆಗೆ ಬಹುತೇಕ ಬಸವರಾಜ ಹೊರಟ್ಟಿ ಅವರು ಸಹಮತಿಯನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಯಾವುದೇ ಕಾರಣಕ್ಕೂ ಅವರು ಗೊಂದಲವನ್ನ ಮಾಡಿಕೊಂಡು ಅವ್ರ ವಿರುದ್ಧ ಹೋರಾಟವನ್ನು ಮಾಡಿದ್ರೆ ಯಾವುದೇ ಪ್ರಯೋಜನವಿಲ್ಲ. ಯಾಕಂದ್ರೆ ವಿಧಾನ ಪರಿಷತ್ನಲ್ಲಿ ಸಂಖ್ಯಾ ಬಲ ಕಡಿಮೆ ಇದೆ ಬಿಜೆಪಿ ಮತ್ತು JDS. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಿದ್ದಲ್ಲಿ ಎಷ್ಟು ಸಮಂಜಸ ಅಂತ ಒಂದು ಚರ್ಚೆಗೆ ಕಾರಣವಾಗಿದೆ. ಮತ್ತೊಂದು ಕಡೆ ಸಾಂವಿಧಾನಿಕ ಅಂಶಗಳನ್ನು ಮತ್ತು ಕಾನೂನಾತ್ಮಕ ಅಂಶಗಳನ್ನ ಮುಂದಿಟ್ಕೊಂಡು ಬಿಜೆಪಿ ಈ ಒಂದು ಹೋರಾಟವನ್ನು ನಡೆಸಬೇಕು ಅಂತ ಒಂದು ತೀರ್ಮಾನವನ್ನು ಕೈಗೊಂಡಿದೆ. ಮತ್ತು ಯಾವುದೇ ಕಾರಣಕ್ಕೂ ನೀವು ರಾಜೀನಾಮೆಯನ್ನು ಕೊಡಬೇಡಿ, ನಿಮ್ಮ ಬೆಂಬಲಕ್ಕೆ ನಾವಿದ್ದೇವೆ. ಯಾಕಂದ್ರೆ 14 ದಿನಗಳ ಮುಂಚಿತವಾಗಿ ಸಭಾಧ್ಯಕ್ಷರ ಅವಿಶ್ವಾಸ ನಿರ್ಣಯ ಮಂಡನೆಗೆ ನೀವು ನೋಟಿಸ್ ಅನ್ನು ಕೊಡ್ಬೇಕಾಗತ್ತೆ ಕಾನೂನಾತ್ಮಕವಾಗಿ. ಹಾಗಾಗಿ ನೀವು ನೋಟಿಸ್ ಅನ್ನ ಕೊಡದೇನೆ ಏಕಾಏಕಿ ಸಭಾಧ್ಯಕ್ಷರನ್ನ ರಾಜೀನಾಮೆ ಕೊಡಿ ಅಂತ ಸೂಚಿಸುವಂತದ್ದು ಎಷ್ಟು ಮಟ್ಟಿಗೆ ಸಮಂಜಸ ಅಂತ. ಅದೇ ರೀತಿ ಪಕ್ಷದ ಒಂದು ಲೆಟರ್ ಹೆಡ್ ನಲ್ಲಿ ಸಭಾಪತಿ ಉಪಸಭಾಪತಿ ಅಂತ ಹೆಸರನ್ನ ಉಲ್ಲೇಖ ಮಾಡಿ ನೇರವಾಗಿ ಪ್ರಕಟ ಮಾಡುವಂತದ್ದು ಸಂವಿಧಾನಿಕ ಉಲ್ಲಂಘನೆ ಆಗುತ್ತೆ. ಹಾಗಾಗಿ ಈ ಒಂದು ನೀತಿ ನಿಯಮಾವಳಿನ ಕಾಂಗ್ರೆಸ್ ಪಕ್ಷ ಅನುಸರಿಸಿರುವಂತದ್ದು ಸರಿಯಲ್ಲ ಅಂತ ಒಂದು ವಿಷಯವನ್ನ ಮುಂದಿಟ್ಕೊಂಡು ಬಿಜೆಪಿಯವರು ಹೋರಾಟಕ್ಕೆ ಮುಂದುವರೆದಿದ್ದಾರೆ. ಆದ್ರೆ ಅವರು ಈಗ ಬಸವರಾಜ ಹೊರಟ್ಟಿ ಅವರಿಗೆ ನೈತಿಕವಾಗಿ ಬೆಂಬಲ ಕೊಟ್ಟರು ಸಹ ಅದು ಕಾನೂನಾತ್ಮಕವಾಗಿ ಬಹುಮತ ಪ್ರಮುಖವಾಗಿ ವಿಧಾನ ಪರಿಷತ್ನಲ್ಲಿ ಬಹುಮತವೇ ಮುಖ್ಯ ಹೊರತು ಬೇರೆ ಯಾವ್ದು ವಿಷಯನೂ ಅಲ್ಲ. ಇಲ್ಲಿ ಒಂದಷ್ಟು ತಾಂತ್ರಿಕ ಮತ್ತು ಕಾನೂನಾತ್ಮಕ ಅಂಶಗಳನ್ನ ಸರಿಯಾಗಿ ಪಾಲಿಸಿಲ್ಲ ಅಂತ ಅನ್ನೋದನ್ನು ಹೊರತುಪಡಿಸಂತೆ ಬಹುತೇಕ ಎಲ್ಲ ವಿಷಯದಲ್ಲಿ ಕಾಂಗ್ರೆಸ್ನವರಿಗೆ ಬಹುಮತ ಇದೆ. ಕಳೆದ ಬಾರಿ ಅಧಿವೇಶನದಲ್ಲಿ ಕಾಂಗ್ರೆಸ್ನವರು ಮನಸ್ಸು ಮಾಡಿದ್ರೆ ಬಸವರಾಜ ಹೊರಟ್ಟಿ ಅವರನ್ನ ತಮ್ಮ ಸ್ಥಾನದಿಂದ ಅವ್ರನ್ನ ಕೆಳಗಿಳಿಸಬಹುದಿತ್ತು, ಅಥವಾ ಪದಚ್ಯುತಗೊಳಿಸಬಹುದಿತ್ತು, ಅಥವಾ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡ್ಲಿಕ್ಕೂ ಅವಕಾಶ ಇತ್ತು. ಇವೆಲ್ಲವನ್ನ ಹೊರತುಪಡಿಸಿ ಸಿದ್ದರಾಮಯ್ಯ ಜೊತೆ ಇದ್ದಂತ ವಿಶ್ವಾಸದಿಂದ ಬಸವರಾಜ ಹೊರಟ್ಟಿ ಅವರು ಸಭಾಪತಿಯಾಗಿ ಮುಂದುವರಿಸಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ರು. ಇದೇ ವಿಷಯನ ಮುಂದಿಟ್ಕೊಂಡು DK ಶಿವಕುಮಾರ್ ಹೇಳ್ತಂತದ್ದು, ಹಿಂದೆ ಸಿದ್ದರಾಮಯ್ಯ ನಿಮ್ಗೆ ಅವಕಾಶವನ್ನ 2 ಬಾರಿ ಕೊಟ್ಟಿದ್ರು. ಬೆಳಗಾವಿನಲ್ಲೇ ನಿಮ್ಗೆ 1 ವರ್ಷದ ಹಿಂದೆ ನಿಮ್ಗೆ ಅವಕಾಶ
ಮುಕ್ತಾಯ ಆಗಿತ್ತು. ಆದ್ರೂ ಸಹ ಸಿದ್ದರಾಮಯ್ಯವರ ವಿಶ್ವಾಸದ ಕಾರಣಕ್ಕೋಸ್ಕರ ಮುಂದುವರಿಸಿದ್ದೇವೆ. ಈಗ ಮತ್ತೆ ಮುಂದುವರಿಸಬೇಕು ಅನ್ನೋದು ಸೂಕ್ತವಲ್ಲ. ಹಾಗಾಗಿ ನಮ್ಮ ಪಕ್ಷದ ವರಿಷ್ಠರು ಕೊಟ್ಟಿರುವಂತ ಆದೇಶವನ್ನು ನಾವು ಪಾಲಿಸಕ್ಕೆ ಹೊರಡ್ತಿದೀವಿ. ನೀವು ಸಹಕಾರ ನೀಡಿ ಅಂತ ಅನ್ನೋದನ್ನ ಡಿ ಕೆ ಶಿವಕುಮಾರ್ ಅವರು ಬಸವರಾಜ ಹೊರಟ್ಟಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಅಂತಿಮವಾಗಿ ಬಸವರಾಜ ಹೊರಟ್ಟಿ ಅವರು ಅದಕ್ಕೆ ಮುಖ್ಯಮಂತ್ರಿಗಳು ಮತ್ತು ಇತರ ಎಲ್ಲ ಸಚಿವರು ಸಹಮತಿಗೆ ಒಪ್ಪಿಗೆ ನೀಡಿದ್ದಾರೆ. ಇನ್ನು ವಿಶೇಷ ಅಂತಂದ್ರೆ ನಿನ್ನೆ ತಡರಾತ್ರಿ ಸತೀಶ್ ಜಾರಕಿಹೊಳಿ ಆದಿಯಾಗಿ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಬಹುತೇಕ ಅಲ್ಲಿದ್ದಂತ ಸುಮಾರು 8 ಜನ ಸಚಿವರು ಯುಟಿ ಖಾದರ್, ಜಮೀರ್ ಅಹಮದ್ ಖಾನ್, ಚೆಲುವರಾಯ ಸ್ವಾಮಿ, ಬಾಲಕೃಷ್ಣ ಎಲ್ಲರೂ ಎನ್ ಎ ಹ್ಯಾರಿಸ್ ಸೇರಿದಂತೆ ಎಲ್ಲರೂ ಸಹ ಹೇಳ್ತಾ ಇದ್ದಂತೂ ಬಸವರಾಜ ಹೊರಟ್ಟಿ ಅವರನ್ನ ಮುಂದುವರಿಸಿ ಅವರು ಸರ್ಕಾರದ ವಿರುದ್ಧ ಎಲ್ಲೂ ಸಹ ನಿರ್ಣಯವನ್ನ ಕೈಗೊಂಡಿಲ್ಲ. ಹಾಗಾಗಿ ಸರ್ಕಾರ ಜೊತೆ ಅವರು ಸಾಥ್ ಕೊಟ್ಟಿದ್ದಾರೆ. ಅವರ ಅಧಿಕಾರದಲ್ಲಿ ಮುಂದುವರಿಸಲಿಕ್ಕೆ ಅವಕಾಶವನ್ನ ಕೊಡಿ ಅಂತ ಸತೀಶ್ ಜಾರಕಿಹೊಳಿ ಆದಿಯಾಗಿ ಎಲ್ಲರೂ ಸಹ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡ್ಕೊಂಡ್ರು. ಅದ್ರ ಮುಖ್ಯಮಂತ್ರಿಗಳು ಒಪ್ಪಲಿಕ್ಕೆ ಸಿದ್ಧರಲ್ಲ. ಪಕ್ಷದ ವರಿಷ್ಠರು ಈಗ ಆದೇಶವನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಅದನ್ನ ಆದೇಶ ಪಾಲಿಸಬೇಕು. ನಮ್ಮ ಸಭಾಪತಿ ಸಭಾಪತಿ ಸ್ಥಾನಕ್ಕೆ ನೀವು ಏನು ಆಯ್ಕೆಯನ್ನ ಮಾಡಿದ್ದಾರೆ. ಹಾಗಾಗಿ ನೀವು ನಿಮ್ಮ ಸ್ಥಾನವನ್ನ ತ್ಯಾಗ ಮಾಡಿ ಅಂತ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಅದಕ್ಕೆ ಬಹುತೇಕ ಸಭಾಪತಿ ಅವರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಹಾಗಾಗಿ ಅಧಿವೇಶನ, ಮಳೆಗಾಲದ ಅಧಿವೇಶನ ಆಗಸ್ಟ್ 13ರಂದಿನ ಆರಂಭವಾಗುತ್ತೆ. ಮೊದಲನೇ ದಿನ ಸಂತಾಪ ಸೂಚನೆ ಕಾರ್ಯಕ್ರಮ ಇರುತ್ತೆ. ಎರಡನೇ ದಿನ ಚುನಾವಣೆಗೆ ಉಪಸಭಾಧ್ಯಕ್ಷ ಚುನಾವಣೆ ನಡೆಸುವ ಮೂಲಕ ಅವರು ಮರುದಿನ ಉಪಸಭಾಧ್ಯಕ್ಷ ಆಯ್ಕೆ ಮಾಡದ ಮರುದಿನ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಯಾಕಂದ್ರೆ ಅಲ್ಲಿ ಸಂವಿಧಾನಕ್ಕೆ ಹುದ್ದೆಯಾಗಿರೋ ಕಾರಣಕ್ಕೋಸ್ಕರ ಎರಡೂ ಸ್ಥಾನಗಳಲ್ಲಿ ಯಾರಾದ್ರೂ 2 ಸ್ಥಾನಗಳಲ್ಲಿ ಒಂದು ಸ್ಥಾನವಾದ್ರೂ ಸಹ ಭರ್ತಿಯಾಗಿರ್ಬೇಕು. ಒಬ್ಬರು ಉಪಸಭಾಧ್ಯಕ್ಷ ಇರಬೇಕು, ಇಲ್ಲ ಸಭಾಪತಿ ಇರಬೇಕು. ಇಬ್ಬರಲ್ಲಿ ಯಾರಾದ್ರೂ ಒಬ್ಬರಿದ್ರು ಸಹ ಆ ಪ್ರಕ್ರಿಯೆನ ಚುನಾವಣಾ ಪ್ರಕ್ರಿಯೆ ನಡೆಸಲಿಕ್ಕೆ ಮತ್ತು ಆಯ್ಕೆಯ ಪ್ರಕ್ರಿಯೆ ನಡೆಸಲಿಕ್ಕೆ ಕಾನೂನಾತ್ಮಕವಾಗಿ ಅವಕಾಶ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಸಭಾಪತಿ ಅವರು ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕಾದ್ರೆ ಉಪಸಭಾಪತಿ ಅವರು ಇರ್ಬೇಕಾಗತ್ತೆ. ಹಾಗಾಗಿ ಇದು ಕಂಟಿನ್ಯೂಷನ್ ಸೆಷನ್ ಆಗಿರೋ ಕಾರಣ ಅಥವಾ ಈ ಒಂದು ವಿಧಾನ ಪರಿಷತ್ ಏನಿದೆ ಅದು ವಿಧಾನಸಭೆ ರೀತಿ ಅಲ್ಲ, ಅದು 5 ವರ್ಷಕ್ಕೊಂದು ಚುನಾವಣೆ ಆಗೋದಿಲ್ಲ, ಕಂಟಿನ್ಯೂಷನ್ ಇರ್ತದೆ. ಹಾಗಾಗಿ ಆ ಒಂದು ಸ್ಥಾನವನ್ನ ಖಾಲಿ ಬಿಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಉಪಸಭಾಪತಿ ಚುನಾವಣೆಯನ್ನು ನಡೆಸಿ ನಂತರ ಅವ್ರಿಗೆ ತಮ್ಮ ರಾಜೀನಾಮೆ ಕೊಡ್ತೇವೆ ಅಂತ ಅನ್ನೋದನ್ನ ಪ್ರಕ್ರಿಯೆಯನ್ನು ಪಾಲಿಸಬೇಕು ಅಂತ ಅನ್ನೋದನ್ನ ಅವರು ಕೊಟ್ಟ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳ ಸಹಮತಿಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಆಗಸ್ಟ್ 14ರಂದು ನಡೆಯುವಂತ ಉಪಸಭಾಪತಿ ಚುನಾವಣೆಯ ಬಳಿಕ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ಅವರು ತಮ್ಮ ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ಮತ್ತು ವಿಶೇಷ ಅಂದ್ರೆ ಬಸವರಾಜ ಹೊರಟ್ಟಿ ಅವರು ಸುಮಾರು 8 ಬಾರಿ ಅವರು ಆಯ್ಕೆಯಾಗಿರುವಂತ ವಿಧಾನ ಪರಿಷತ್ ಆಯ್ಕೆ ಆಗಿರುವಂತ ಏಕೈಕ ವ್ಯಕ್ತಿ ಇಡೀ ರಾಜ್ಯದಲ್ಲಿ. ಮತ್ತು ಗಿನ್ನಿಸ್ ರೆಕಾರ್ಡ್ ಸಹ ಬಸವರಾಜ ಹೊರಟ್ಟಿ ಅವರ ಹೆಸರಲ್ಲಿ ದಾಖಲಾಗಿದೆ. ಅವಿರತವಾಗಿ ಗೆದ್ಕೊಂಡು ಬಂದಿದ್ದಾರೆ. ಮತ್ತು ಸಭಾಪತಿಯಾಗಿ ಸಹ ಉತ್ತಮ ಕಾರ್ಯನಿರ್ವಹಣೆ ಮಾಡಿರುವಂತಹ ಬಸವರಾಜ ಹೊರಟ್ಟಿ ಅವರಿಗೆ ಅಗೌರವವನ್ನು ತೋರೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ಕರೆದು ಮಾತುಕತೆ ಮಾಡಿ ಸಂಧಾನದ ಮೂಲಕ ಅವರನ್ನ ವಿಶ್ವಾಸ ತುಂಬುವ ಮತ್ತು ಆ ಮೂಲಕ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಬೆಳವಣಿಗೆಗೆ ಅಥವಾ ಈ ಒಂದು ಪ್ರಕ್ರಿಯೆಗೆ ಸಭಾಪತಿ ಉಪಸಭಾಪತಿ ಪ್ರಕ್ರಿಯೆಗೆ ಅವಕಾಶವನ್ನು ಕೊಡಿ ಅಂತ ಮನವಿಯನ್ನು ಮಾಡಿ ಅದಕ್ಕೆ ಸಭಾಪತಿ ಅವರು ಒಪ್ಪಿದ್ದಾರೆ. ಈಗ ಬಿಜೆಪಿಯವರು ಹೋರಾಟ ಮಾಡಿದ್ರು ಸಹ ಯಾವುದೇ ಅದಕ್ಕೆ ಪ್ರಯೋಜನವಿಲ್ಲ ಮತ್ತು ಅದಕ್ಕೆ ಕಿಮ್ಮತ್ತಿಲ್ಲ. ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.